ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ 200 ರೂಪಾಯಿಗಳನ್ನು ಕಟ್ ಮಾಡಲಾಗುತ್ತದೆ ಎನ್ನುವ ಸುದ್ದಿ ಈಗ ಎಲ್ಲ ಕಡೆ ಓಡಾಡುತ್ತಿದೆ. ಅಷ್ಟಕ್ಕೂ ಏಕೆ 200 ರೂಪಾಯಿಗಳನ್ನು ಕಟ್ ಮಾಡಲಾಗ್ತಿದೆ, ಬನ್ನಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, 2,000 ರೂಪಾಯಿ ಹಣದಲ್ಲಿ 200 ರೂಪಾಯಿ ಕಡಿತ ಏಕೆ? ಗೃಹಲಕ್ಷ್ಮಿ ಸಹಕಾರ ಸಂಘ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿಯೇ ಪ್ರತ್ಯೇಕವಾದ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ಈ ಸಂಘಕ್ಕೆ ಸೇರುವ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಬದಲಿಗೆ 1,800 ರೂಪಾಯಿ ಮಾತ್ರ ಕೈಗೆ ಸಿಗಬಹುದು. ಉಳಿದ 200 ರೂಪಾಯಿ ನಿಮ್ಮ ಹೆಸರಲ್ಲೇ ಸಂಘದಲ್ಲಿ ಉಳಿತಾಯವಾಗಿ ಜಮೆಯಾಗುತ್ತದೆ. ಈ 200 ರೂಪಾಯಿ ಕಡಿತವು ಕೇವಲ 6 ತಿಂಗಳು ಮಾತ್ರ ಇರುತ್ತದೆ, ವರ್ಷ ಪೂರ್ತಿ ಇರುವುದಿಲ್ಲ. ಈ ಸಂಘದಿಂದ ಮಹಿಳೆಯರಿಗೆ ಸಿಗುವ ಲಾಭಗಳು: ಕಡಿಮೆ ಬಡ್ಡಿ ದರದಲ್ಲಿ ಸಾಲ. ಸಂಘದ ಸದಸ್ಯರಿಗೆ ಕೇವಲ 7ರಿಂದ 9% ಬಡ್ಡಿ ದರದಲ್ಲಿ 30ರಿಂದ 3 ಲಕ್ಷ ರೂಪಾಯಿವರೆಗೆ ವೈಯಕ್ತಿಕ ಸಾಲ ಸಿಗಲಿದೆ. ಯಾವುದೇ ಗ್ಯಾರಂಟಿ ಬೇಡ. ಈ ಸಾಲ ಪಡೆಯಲು ಮನೆಯ ಪತ್ರ ಅಥವಾ ಬೇರೆಯವರ ಗ್ಯಾರಂಟಿ ಅವಶ್ಯಕತೆ ಇರುವುದಿಲ್ಲ. ಉದ್ಯಮಶೀಲತೆ: ಈ ಹಣವನ್ನು ಮಹಿಳೆಯರು ಸಣ್ಣ ಬಿಸ್ನೆಸ್ ಆರಂಭಿಸಲು, ಹೊಲಿಗೆ ಯಂತ್ರ ಖರೀದಿಸಲು ಅಥವಾ ಹೈನುಗಾರಿಕೆಗೆ ಬಳಸಬಹುದು. ಮಕ್ಕಳ ಓದು: ಮಕ್ಕಳ ಶಿಕ್ಷಣ ಅಥವಾ ವಾಹನ ಖರೀದಿಗೂ ಈ ಸಾಲ ಸೌಲಭ್ಯ ದೊರೆಯಲಿದೆ. ಸದಸ್ಯರಾಗಲು ಇರುವ ನಿಬಂಧನೆಗಳು: ಕೇವಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಾತ್ರ ಈ ಸಂಘದ ಸದಸ್ಯರಾಗಲು ಅರ್ಹರು. ಆರಂಭದಲ್ಲಿ ಒಮ್ಮೆ ಮಾತ್ರ 1,250 ರೂಪಾಯಿ ಪಾವತಿಸಿ ಸದಸ್ಯತ್ವ ಪಡೆಯಬೇಕು. ಇದರಲ್ಲಿ 1,000 ರೂಪಾಯಿ ಶೇರ್ ಹಣ ಮತ್ತು 250 ರೂಪಾಯಿ ಫೀಸ್ ಇರುತ್ತದೆ. ಸತತ 6 ತಿಂಗಳುಗಳ ಕಾಲ ನಿರಂತರ ಉಳಿತಾಯ ಮಾಡಿದ ನಂತರವಷ್ಟೇ ಸಾಲ ಪಡೆಯಲು ಅರ್ಹರಾಗುತ್ತೀರಿ. ಇತರೆ ಪ್ರಮುಖ ಅಂಶಗಳು: ವಿಶ್ವದಲ್ಲೇ ಮೊದಲು. ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಕಾರ ಇದು ವಿಶ್ವದಲ್ಲೇ ಮೊದಲ ಬಾರಿಗೆ ಮಹಿಳೆಯರೇ ಮಾಲೀಕರಾಗಿರುವ ಬ್ಯಾಂಕ್ ವ್ಯವಸ್ಥೆಯಾಗಿದೆ. ಮುಂದೆ ಯಾವುದೇ ಸರ್ಕಾರ ಬಂದರೂ ಈ ಬ್ಯಾಂಕನ್ನು ಮುಚ್ಚಲು ಸಾಧ್ಯವಿಲ್ಲ. ಇದು ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಸರ್ಕಾರ ಭರವಸೆ ನೀಡಿದೆ. ಇದು ನಿಮಗೆ ಇಷ್ಟ ಆಯ್ತಾ ಅಥವಾ ಇಲ್ಲವಾ? ಸರ್ಕಾರದ ಈ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಾ? ಪ್ರತಿಯೊಬ್ಬರೂ ತಪ್ಪದೇ ಕಮೆಂಟ್ ಮಾಡಲೇಬೇಕು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.